ರಾಗಿ ನವಣೆ ಸಜ್ಜೆ ಬಳಸಿ ಯಾಕೆ ಲಜ್ಜೆ ಎಲ್ಲ ನಮ್ಮ ಸಂಪತ್ತು. ಸಾವೆ ಜೋಳ ಕೊರ್ಲೆ ಅರಿತು ಬಳಸೋ ಮರುಳೆ ಇದುವೇ ನಮ್ಮ ತಾಕತ್ತು. ಬಿಸಿಯಾದ ಬದುಕೀಗ ಚಂದವಾಗುತ್ತೈತಣ್ಣ, ಅಳವಡಿಸಿಕೊಂಡರೆ ಸಾವಯವ. ಈ ನೆಲದ ಗುಣಕ್ಕೊಂದು ಕೈಯ ಮುಗಿಯಬೇಕಣ್ಣ, ಬರಗಾಲದಲ್ಲೂ ಬಂಗಾರದಂತ ಬೆಳೆಯ ನೋಡಣ್ಣ. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ 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 Millets for generations. ಸಿರಿಧಾನ್ಯ ಸಿರಿಧಾನ್ಯ ಧಾನ್ಯ ಧಾನ್ಯ ಸಿರಿಧಾನ್ಯ 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 Come join the revolution. ಜಿಲ್ಲಾ ಮಟ್ಟದ ಸಾವಯವ ಹಾಗೂ ಸಿರಿಧಾನ್ಯ ಮೇಳ ಉದ್ಘಾಟನೆಯನ್ನ ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಸಾಂಕೇತಿಕವಾಗಿ ಚಾಲನೆಯನ್ನ ನೀಡ್ತಾ ಇದ್ದಾರೆ. ರಾಗಿ, ಜೋಳ, ಸಜ್ಜೆ, ನವಣೆ, ಸಾಮೆ, ಹಾರಕ, ಬರಗು ಮುಂತಾದವುಗಳು ಇದೀಗ ಈ ಕ್ಷೇತ್ರದಲ್ಲಿ ಏನು ಸಿರಿಧಾನ್ಯ ಬೆಳೆದಿದ್ದಾರೆ ಅದನ್ನ ಉತ್ಪಾದನೆಯನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಸಿರಿಧಾನ್ಯ ಇವತ್ತು ಅತ್ಯಂತ ಜನಪ್ರಿಯ ಆಗ್ತಾ ಇರ್ತಕ್ಕಂಥ ಉತ್ಪಾದನೆ. ಇಡೀ ಜಗತ್ತಿನಲ್ಲಿ ಇವತ್ತು ಸಿರಿಧಾನ್ಯವನ್ನ ಹೆಚ್ಚು ಹೆಚ್ಚು ಬೆಳಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಭಾರತ ದೇಶದಲ್ಲೂ ಬೆಳೀತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡ್ತಾ ಇದ್ದೇವೆ. ಕಾರಣ ಯಾಕಪ್ಪ ಅಂತಂದ್ರೆ ಸಿರಿಧಾನ್ಯದಲ್ಲಿ ಹೆಚ್ಚು ನಾರಿನಾಂಶ ಇದೆ. ಹೆಚ್ಚು ನಾರಿನಾಂಶ ಇರ್ತಕ್ಕಂಥ ಒಂದು ಆಹಾರ ಪದಾರ್ಥಗಳ ಧಾನ್ಯಗಳು. ಈ ಧಾನ್ಯಗಳನ್ನು ಹೆಚ್ಚು ಹೆಚ್ಚಾಗಿ ನಾವು ಬಳಸೋದ್ರಿಂದ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಜೊತೆಗೆ ಪ್ರೋಟೀನ್ಸ್ ಹೆಚ್ಚಿರೋದ್ರಿಂದ ಈ ಸಿರಿಧಾನ್ಯಗಳಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ಯಾರಿಗೆ ಡಯಾಬಿಟಿಕ್ ಇರ್ತದೆ ಅವರಿಗೆ ಹೆಚ್ಚು ಅನುಕೂಲ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.